ಇದು ರಾಹುಗ್ರಸ್ತ ಇದು ಗ್ರಹಣ ಆಗಿರೋದ್ರಿಂದ ಕೆಲವರಿಗೆ ಇದು ಬಂದು ರಾಹು ಯಾರ್ಯಾರಿಗೆ ಅವಲಂಬಿತವಾಗಿರುತ್ತೆ ಆ ಧಾನ್ಯತೆನ ವ್ಯವಸ್ಥೆ ಮಾಡಿಕೊಂಡು ಹನುಮನ್ ದೇವಸ್ಥಾನಕ್ಕೆ ಹೋಗ್ಬೋದು, ದುರ್ಗಾ ದೇವಸ್ಥಾನಕ್ಕೆ ಹೋಗ್ಬೋದು, ಮತ್ತು ಅವರು ಶಿವನ ಸನ್ನಿಧಾನಕ್ಕೂ ಹೋಗ್ಬೋದು. ಅದನ್ನು ಸ್ವೀಕಾರವಾಗಿ ಕೊಟ್ಟು ಅಲ್ಲಿ ಒಂದು 5 ನಿಮಿಷ ಧ್ಯಾನಾಸಕ್ತರಾಗಿ ಅವರ ಮಾನಸಿಕ ಸ್ಥಿತಿ ದೈವತ್ವವಾಗಿ ಎಷ್ಟು ಹೊಂದಾಣಿಕೆ ಬರ್ತಾರೆ ಅದ್ರ ಮೇಲೆ ಪರಿಣಾಮ ಬೀರುತ್ತೆ. ದಾನದಿಂದಲೂ ಮತ್ತು ಮಾಡೋ ಭಕ್ತಿ ಭಾವೈಕ್ಯತೆಯಿಂದಲೂ ಜಪತಪತೆಯಿಂದಲೂ. ಇದು ಮಾನಸಿಕ ಪರಿಶುದ್ಧತೆ ಇದ್ದಾಗ ಮಾತ್ರ ಇದು ಲಭ್ಯ. ಮಾನಸಿಕವಾಗಿ ಏನೇನೋ ಇಟ್ಕೊಂಡು ನಾವು ಹುಚ್ಚುಭ್ರಾಂತಿಗಳು ಇಟ್ಕೊಂಡು ಏನೋ ಬೇಜವಾಬ್ದಾರಿಯಿಂದ ಕೂತ್ರೆ ಯಾವ ಕಾರ್ಯವೂ ಸಿದ್ಧಿ ಆಗಲ್ಲ. ಇರೋ ಸತ್ಯ ಅದು. ಓಕೆ, ಏನು ಗುರುಗಳೇ, ನೀವು ಶನಿ ಪ್ರವೇಶದಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ 2 ವರ್ಷಗಳ ಕಾಲ ಆತ ಅಲ್ಲೇ ಇರ್ತಾನೆ ಅಂದರೆ 2.5 ವರ್ಷಗಳ ಕಾಲ. ಸರಿ, ಆಯಿತು. ಹಾಗಾದರೆ ಆತನ ಈ ಎಂಟ್ರಿಯಿಂದ 12 ರಾಶಿಗಳ ಮೇಲೆ ಪರಿಣಾಮ ಏನಾಗುತ್ತೆ? ವೆರಿ ಕ್ವಿಕ್ ಆಗಿ ಮೊದಲನೇ 6 ರಾಶಿ ತಗೊಳ್ಳೋದಾದ್ರೆ ಮೇಷಕ್ಕೆ ಕ್ವಿಕ್ ಆಗಿ ಅಂತಂದ್ರೆ ಯಾರು ಬಂಪರ್ ಹೊಡಿತಾರೆ 12 ರಾಶಿಲಿ ಹಂಗೆ ಹೇಳ್ಬಿಡೋಣ, ಆಡು ಭಾಷೆಲ್ಲೇ ಮಾತಾಡ್ಕೊಂಡು ಅಲ್ಲ, ಒಂದು ಆರ್ಡರ್ ಅಲ್ಲಿ ತಗೊಂಡು ಹೋಗೋಣ. ಓಕೆ, ಮೊದಲು 6 ರಾಶಿ ನೋಡಿ. ಮೊದಲನೇದಾಗಿ ಮೇಷ ರಾಶಿಗೆ ಈಗ 7.5 ಪ್ರಾರಂಭ. ವೃಷಭ ರಾಶಿಯವರಿಗೆ ತುಂಬಾ ಬಂಪರ್. ಹೌದಾ? ವೃಷಭ ರಾಶಿಯವರಿಗೆ ಹೇಳ್ತೀನಿ, ಪಾಪ ಗ್ರಹಗಳು 6, 3, 11ರಲ್ಲಿ ಅತ್ಯುತ್ತಮವಾಗಿರುವಂತಹ ಶುಭ ಫಲಗಳನ್ನ ಕೊಡ್ತಾರೆ ಅಂತ ನಮಗೆ ಶಾಸ್ತ್ರದಲ್ಲಿ ಇರುವಂತಹ ನಿಯಮ. ಮೇಷರಾಶಿಯವರಿಗೆ ವ್ಯಯ ಶನಿ 12ನೇ ಸ್ಥಾನಕ್ಕೆ ಶನಿಯ ಒಂದು ಯೋಗ ಬಂದಾಗ ಪತನಂ ನಿಲಯಂ ವಾಮಮಂಬಕೆ ಅಂತ ದ್ವಾದಶ ಸ್ಥಾನ 12ನೇ ಸ್ಥಾನ. ಪತನ ಒಬ್ಬ ವ್ಯಕ್ತಿ ಬೀಳುವಂಥದ್ದು. ಪತನ ಅಂದ್ರೆ ಬೀಳೋದು ಅಂತ. ಹಾಗೆ ಈ ಬೀಳುವಂಥದ್ದು ಅಂತಂದ್ರೆ ಬೀಳಿಸ್ಲಿಕ್ಕೆ ಶನಿ ಬರ್ತಾನೆ. ಅಂದ್ರೆ ಬೀಳಿಸ್ಬಿಡ್ತಾರ ಮೇಷರಾಶಿಯವ್ರನ್ನೆಲ್ಲ ಅಂತಂದ್ರೆ, ಮೊದಲನೇದಾಗಿ ವ್ಯಯದಲ್ಲಿ ಶನಿ ಬಂದಾಗ ಗೊತ್ತಿಲ್ಲದೆ ಇರುವಂತಹ ಕಡೆ ಸಾಕಷ್ಟು ಖರ್ಚುಗಳನ್ನ ಕೊಡ್ತಾನೆ. ವ್ಯಯ ಸ್ಥಾನ ಅಂತಂದ್ರೆ ಖರ್ಚು ಅಂತ, ಕಡಿಮೆ ವ್ಯಯ ಜಾಸ್ತಿ, ವ್ಯಯ ಆಗುವಂಥದ್ದು, ಹೋಗುವಂಥದ್ದು. ಹಾಗಾಗಿ ಯಾವುದರಲ್ಲಿ ನಿರೀಕ್ಷಣೆಯನ್ನ ಮಾಡಿರಲ್ಲ ಅಂತಹ ಕಾರ್ಯಗಳಲ್ಲಿ ವ್ಯಯ. ಶನಿ ಕಾರಕನಾಗಿರುವಂಥದ್ದು ಯಾಕೆ ಅಂತಂದ್ರೆ ಕರ್ಮಕಾರಕ. ಹಾಗಾಗಿ ಮಾಡುವಂತಹ ವೃತ್ತಿಯಲ್ಲಿ ಯಾರೋ ಒಬ್ಬ ಬರ್ತಾನೆ, ನೀವು ಇದ್ಯಾವುದೋ ಒಂದು ಮಾಡ್ತಾ ಇದ್ದೀರಾ, ಇದು ಸಾಕಾಗ್ತಿಲ್ಲ, ಹೊಸದಾಗ ಒಂದು ಇನ್ವೆಸ್ಟ್ ಮಾಡಿ, ಇಲ್ಲೊಂದು ದೊಡ್ಡದಾಗ ಒಂದು ಹೋಟೆಲ್ ಮಾಡಿ ಅಂತಾರೆ. ಇರೋ ಇನ್ವೆಸ್ಟ್ಮೆಂಟ್ನೆಲ್ಲ ತಗೊಂಡು ಹೋಗಿ ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ಯಾರ್ದೋ ಮಾತಿ ಕಿವಿ ಕೊಡೋದು, ತಗೊಬಂದು ದುಡ್ಡು ಸುರಿಯೋದು. ಗ್ರಹಗಳು ಫಲ ಕೊಡೋದೇ ಹಾಗೆ. ಗ್ರಹಗಳು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರು ಕಾಯ್ಕೊಂಡಿರ್ತಾರೆ ನಮ್ಮನ್ನ ಕೆಳಗಡೆ ಹಾಕ್ಸ್ಲಿಕ್ಕೆ. ಹಾಗಾಗಿ ಈ ಗ್ರಹಗಳು ಅವರು ನಾವು ಮಾಡಿರುವಂತ ಕರ್ಮಗಳು ಅಕ್ಯುಮುಲೇಟ್ ಆಗ್ಲಿ ಅಂತ ಕಾದು ಕಡೆಗೆ ಅವರ ಒಂದು ಸರದಿ ಬಂದಾಗ ಅವರು ಫಲ ಕೊಡ್ಲಿಕ್ಕೆ ರೆಡಿ ಇರ್ತಾರೆ. ಹಾಗಾಗಿ 2ನೇ ಸ್ಥಾನದ ಬಲ ಇರಬೇಕು. ಮತ್ತೆ ಮೇಷರಾಶಿಗೆ ಏಕಾದಶಾಧಿಪತಿಯಾಗಿ ಕರ್ಮಾಧಿಪತಿ ಆಗಿರುವಂತಹ ಶನಿ ಮೇಷರಾಶಿಗೆ. ಹಾಗಾಗಿ ಲಾಭಾಧಿಪತಿನೂ ಅವನೇ, ಕರ್ಮಾಧಿಪತಿನೂ ಅವನೇ. ಅವನು ಯಾವಾಗ ವ್ಯಯಕ್ಕೆ ಬರ್ತಾನೆ 100ಕ್ಕೆ 100 ಅವರ ವೃತ್ತಿಯಲ್ಲಿ ಇನ್ವೆಸ್ಟ್ಮೆಂಟ್ ಪರವಾಗಿರುವಂತಹ ವ್ಯಯವೇ ಆಗುವಂಥದ್ದು. ಆಯ್ತಲ್ವಾ? ಇನ್ನು ಮೇಷರಾಶಿಯವರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಎಚ್ಚರಿಕೆಯಿಂದ ಇರಬೇಕು. ಎಡಗಡೆ ಕಣ್ಣನ್ನ ಸ್ಥಾನವನ್ನ ತೋರಿಸುತ್ತೆ 12ನೇ ಸ್ಥಾನ, ಲೆಫ್ಟ್ ಐಸ್. ಸೊ ಹಾಗಾಗಿ ಕಣ್ಣಿನಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಬರುವಂಥದ್ದು. ಶನಿ ಇರುವಂತಹ ಒಂದು ಸ್ಥಾನ ಬಂದು ಮೂರ್ಧನಿ ಅಂದ್ರೆ ತಲೆಯ ಮೇಲ್ಭಾಗ. ಹಾಗಾಗಿ ತಲೆನೋವಿನ ಒಂದು ಸಮಸ್ಯೆಗಳು ಬರುವಂಥದ್ದು, ಕಣ್ಣಿಗೆ ಸಂಬಂಧವಾಗಿ ತಲೆನೋವು ಬರುವಂಥದ್ದು. ಅಂದ್ರೆ ಕಣ್ಣಲ್ಲಿ ಸೈಟ್ ಬಂದು ತಲೆನೋವು ಬರೋ ಥರದ್ದು ಮೇಷರಾಶಿಯವರಿಗೆ ಕನ್ನಡಕ ಒಂದಷ್ಟು ಜನಕ್ಕೆ ಬರುತ್ತೆ ಈ ಒಂದು ಕಾಲದಲ್ಲಿ. ಇದರ ಜೊತೆಗೆ ಇದೆಲ್ಲ ಗ್ರಹಣದ ಇಂಪ್ಯಾಕ್ಟ್ ಇಲ್ಲ, ಇದು ಶನಿಯ ಒಂದು ಸಂಚಾರ, ಶನಿ ಪ್ರಭಾವ. ಗ್ರಹಣ ಅನ್ನುವಂಥದ್ದು 2.5 ವರ್ಷಗಳ ಕಾಲ ಇದನ್ನೆಲ್ಲ ಫೇಸ್ 2.5 ವರ್ಷ ಇದು ಪೂರ್ಣವಾಗಿ ಈಗ ಮೇಷರಾಶಿಯವರಿಗೆ ಈ ರೀತಿಯಾಗಿರುವಂತ ಸಮಸ್ಯೆ. ಮತ್ತೆ ನಿಮ್ಗೆ ಇವಾಗ ಸಹಜವಾಗಿ ಪ್ರಶ್ನೆ ಬರ್ತಿರೋದು, ಸಣ್ಣ ಮಕ್ಕಳಿಗೆ ಹಂಗಂದ್ರೆ ಇದೆಲ್ಲ ಎಫೆಕ್ಟ್ ಆಗತ್ತಾ ಅಂತ. ಇಲ್ಲ, ಸಣ್ಣ ಮಕ್ಕಳಿಗೆ ಎಫೆಕ್ಟ್ ಆಗಲ್ಲ. ಯಾಕೆಂದ್ರೆ ಬಾಲಶನಿ ಅಂತ 5 ವರ್ಷದಿಂದ ಒಂದು 12 ವರ್ಷದೊಳಗಡೆ ಬರುವಂತ ಶನಿ ಬಾಲಶನಿ ಅಂತ ಕರಿತೀವಿ. ಹಾಗಾಗಿ ಬಾಲಶನಿಯಲ್ಲಿ ಮಕ್ಕಳಿಗೆ ಅಂತ ಏನ್ ತೊಂದರೆ ಆಗಲ್ಲ. 5 ವರ್ಷದ ಒಳಗಿನ ಮಕ್ಕಳಿಗೆ ಫಸ್ಟ್ ಆಫ್ ಆಲ್ ಈ ಗ್ರಹಗತಿಗಳು ಅಷ್ಟು ತುಂಬಾ ಗಟ್ಟಿಯಾಗಿ ಎಫೆಕ್ಟೇ ಆಗಲ್ಲ. ಅದಕ್ಕೆ ಬ್ರಹ್ಮಚೈತನ್ಯ ಅಂತ ಕರಿತೀವಿ. ಅಂದ್ರೆ ಬ್ರಹ್ಮಚೈತನ್ಯ, ಬ್ರಹ್ಮನ ಒಂದು ಅವಕ್ಕೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದಿರಲ್ಲ. ಇವ್ರು ಒಳ್ಳೆಯವರು ಇವ್ರು ಕೆಟ್ಟವರು ಅನ್ನೋದಿರಲ್ಲ, ಎಲ್ಲ ಒಳ್ಳೇದೇನೆ. ಹಾಗಾಗಿ ಅಂತಹ ಮಕ್ಕಳಲ್ಲಿ ಯಾವಾಗ ನಾನು ಅನ್ನುವಂಥದ್ದು ಬರುತ್ತೆ ಅವಾಗಲೇ ಗ್ರಹಗಳ ಫಲ ಕೊಡೋದಕ್ಕೆ ಶುರು ಆಗೋದು. ಹಾಗಾಗಿ ಮಕ್ಕಳಿಗೆ ಆ ಥರ ಸ್ವಾರ್ಥ ಇರಲ್ಲ, ಹಾಗಾಗಿ ಮಕ್ಕಳಿಗೆ ಇರಲ್ಲ. ಇನ್ನ ನೆಕ್ಸ್ಟ್ ವೃಷಭ ರಾಶಿಯವರಿಗೆ ನೋಡೋದಾದ್ರೆ 11ನೇ ಮನೆಗೆ ಶನಿಯ ಸಂಚಾರ, ಮತ್ತೆ ಗುರುವಿನ ಸಂಚಾರವೂ ಕೂಡ 2ನೇ ಮನೆಗೆ ಆಗ್ತಿರುವಂಥದ್ದು. ಇದು ಭರ್ತವ್ಯಂ ಅಖಿಲಂ ವಿತ್ತಂ ವಾಣಿ ಚಕ್ಷುಶ್ಚ ದಕ್ಷಿಣಂ ಇವೆಲ್ಲ ಹೇಳುವಂತಹ ಸ್ಥಾನವನ್ನ ನಾವು ದ್ವಿತೀಯ ಸ್ಥಾನ ಅಂತ ಕರಿತೀವಿ. ಕುಟುಂಬ ಸ್ಥಾನ, ವಾಕ್ ಸ್ಥಾನ ಮತ್ತೆ ಧನಸ್ಥಾನ, ಇವೆಲ್ಲ ಮನೆ
ಮನೆ ವಾಸ ಮಾಡುವಂತಹ ಒಂದು ಸ್ಥಾನ, ಇವೆಲ್ಲವನ್ನ ನಾವು ದ್ವಿತೀಯ ಸ್ಥಾನ ಅಂತ ಕರಿತೀವಿ. ಎರಡನೇ ಮನೆಗೆ ಗುರುವಿನ ಒಂದು ಸಂಚಾರ ಆಗುವಂಥದ್ದು ಅತ್ಯಂತ ಶುಭದಾಯಕ. ಮತ್ತೆ ಶನಿಯ ಸಂಚಾರ 11ನೇ ಮನೆಯಲ್ಲಿ ಆಗುವಂಥದ್ದು. ಎಲ್ಲಾ ಗ್ರಹಗಳು 11ನೇ ಮನೆಯಲ್ಲಿ ಶುಭ ಫಲನೇ ಕೊಡ್ತಾರೆ ಅಂತ. ಎಲ್ಲಾ ಗ್ರಹಗಳು ಎಲ್ಲಿ ಒಳ್ಳೆಯವರಾಗಿರ್ತಾರೆ, ಎಲ್ಲ ರಾಜಕಾರಣಿಗಳು ಎಲ್ಲಿ ಒಳ್ಳೆಯವರಾಗಿರ್ತಾರೆ ಅನ್ನೋ ರೀತಿಯಲ್ಲಿ ಗ್ರಹಗಳೆಲ್ಲರೂ ಒಳ್ಳೆಯದಾಗಿರುವಂತಹ ಒಂದು ಸ್ಥಾನ ಅಂತಂದ್ರೆ ಏಕಾದಶ ಸ್ಥಾನ ಅಂತ ಕರಿತೀವಿ. ಏಕಾದಶ ಸ್ಥಾನದಲ್ಲಿ ಯಾವಾಗ ಶನಿಯ ಸಂಚಾರ ಆಗತ್ತೆ, ಕೆಲಸದ ವಿಚಾರದಲ್ಲಿ, ಯಾಕೆಂದ್ರೆ ನವಮಾಧಿಪತಿ ಮತ್ತೆ ದಶಮಾಧಿಪತಿ, ಭಾಗ್ಯಾಧಿಪತಿ, ಕರ್ಮಾಧಿಪತಿ ಆಗಿರುವಂತಹ ಶನಿ ಯಾವಾಗ ಏಕಾದಶದಲ್ಲಿ ಬರ್ತಾನೆ, ಅತ್ಯಂತ ಅನುಕೂಲವಾಗಿರುವಂತಹ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ, ಒಳ್ಳೆಯ ಒಂದು ಸ್ಥಾನವನ್ನ, ಒಳ್ಳೆ ರೀತಿಯಾಗಿರುವಂತಹ ಒಂದು ಪೊಸಿಷನ್, ಮತ್ತೆ ಗುರುವಿನ ಸ್ಥಾನದಲ್ಲಿ ಯಾವಾಗ ಶನಿ ಸಂಚಾರವನ್ನ ಮಾಡ್ತಿರ್ತಾನೆ, ಅಂತ ಒಂದು ಸಮಯದಲ್ಲಿ ಒಂದು ವೇಳೆ ಅದು ನಮಗೆ ಅನುಕೂಲವಾಗಿದ್ರೆ, ಪ್ರತಿಕೂಲವಲ್ಲದೆ ಇದ್ರೆ, ಆ ಸಮಯದಲ್ಲಿ ಒಳ್ಳೆಯ ಒಂದು ಸ್ಥಾನಮಾನವನ್ನ ಕಲ್ಪಿಸಿ ಕೊಡ್ತಾನೆ. ವೃಷಭ ರಾಶಿಯವರಿಗೆ ಗುರುವಿನ ಬಲವೂ ಇದೆ, ಶನಿಯ ಬಲವೂ ಇದೆ. ಶನಿ ಅಂತಂದ್ರೆ ಪಾಪಕರ್ಮ, ಶನಿ ಬಲ ಇದೆ ಅಂದ್ರೆ ಪಾಪಕರ್ಮ ಇಲ್ಲ ಇವಾಗ ಅಂತ ಅರ್ಥ. ಗುರು ಬಲ ಇದೆ ಅಂತಂದ್ರೆ ಪುಣ್ಯ ಇವಾಗ ಇದೆ ಅಂತ ಅರ್ಥ. ಹಾಗಾಗಿ ಎರಡೂ ಪಾಸಿಟಿವ್. ಈ ಗುರು ಮತ್ತು ಶನಿಯ ಬಲದಿಂದ 1 ವರ್ಷದಲ್ಲಿ ವೃಷಭ ರಾಶಿಯವರಿಗೆ ಒಳ್ಳೆಯದಾಗುವಂತಹ ಒಂದು ಸೂಚನೆಗಳು. ಅದರಲ್ಲೂ 1 ವರ್ಷನಾ? ಅಲ್ಲ, ಅಂದ್ರೆ ಒಂದು ಗುರು ಬಲವೂ ಜಾಸ್ತಿ ಹೆಚ್ಚಾಗಿರೋದು 1 ವರ್ಷ. ಈ ವರ್ಷ? ಹೌದು, ಈ ವರ್ಷ ಅಂದ್ರೆ ಈಗ ಯುಗಾದಿಯಿಂದ ಯುಗಾದಿ ಅಂತ ಅಂದ್ಕೊಳ್ಳಿ. ಈ ವರ್ಷ ತುಂಬಾ ಅದ್ಭುತವಾಗಿರುವಂತಹ ಒಂದು ಸಾಧ್ಯತೆಗಳಿದೆ. ವೃಷಭ ರಾಶಿಯವರಿಗೆ ತುಂಬಾ ಶುಭ ಫಲಗಳನ್ನ ನಿರೀಕ್ಷಣೆಯನ್ನ ಮಾಡಬಹುದು. ಅದರಲ್ಲಿ 4ನೇ ಸ್ಥಾನಕ್ಕೆ ಕೇತುವಿನ ಸಂಚಾರ ಆದ ನಂತರ, ಅಂದ್ರೆ ಜುಲೈ ತಿಂಗಳ ನಂತರದಲ್ಲಿ ಸ್ವಲ್ಪ ತಾಯಿಗೆ ಮತ್ತೆ ಭೂಮಿ ಮನೆ ವಿಚಾರದಲ್ಲಿ ಸ್ವಲ್ಪ ಏನೋ ಒಂದಷ್ಟು ಗೊಂದಲಗಳನ್ನ ಕೊಡ್ಬೋದು. ಒಂದು 20% ಅಂತ ನಾವು ಅದನ್ನ ಯೋಚನೆ ಇಟ್ಕೋಬಹುದು. 70% ನಮಗೆ ಶುಭ ಫಲಗಳನ್ನ ನಿರೀಕ್ಷಣೆ ಮಾಡಬಹುದು ವೃಷಭ ರಾಶಿಯವರು. ಮತ್ತೆ ಇದನ್ನ ಹೇಳಿದ ತಕ್ಷಣ, ಇದನ್ನ ಕಟ್ ಮಾಡಿ ಕರೆಕ್ಟ್ ಆಗಿ ಒಂದು ವಿಡಿಯೋ ಹಾಕಿದ ತಕ್ಷಣ ಕೆಲವರು ಹಾಕ್ತಾ ಇರ್ತಾರೆ, ಹೇಳ್ತಾರೆ, ಸ್ವಾಮಿ ಹಾಗಾದ್ರೆ ವೃಷಭ ರಾಶಿನೇ ಹಿಂಗಾಗುತ್ತಲ್ಲ, ನಮ್ಗೆ ಒಳ್ಳೇದಾಗ್ತಿಲ್ಲ. ಇದಕ್ಕೆ ಕಾರಣ ಏನು ಅಂತಂದ್ರೆ ಹೆಸರು ಮೇಲೆ ರಾಶಿ ಬರಲ್ಲ. ರಾಶಿ ನಕ್ಷತ್ರ ನೋಡ್ಕೊಂಡು ಹೆಸರಿಡೋ ಸಂಪ್ರದಾಯ ಇದೆ ವಿನಃ ಹೆಸರು ಏನನ್ನ ಇಟ್ಕೊಂಡಿರ್ತಾರೆ ಅದ್ರ ಮೇಲೆ ರಾಶಿ ಬರಲ್ಲ. ಎಷ್ಟೋ ಜನ ಅವ್ರ ಹೆಸರು ಏನು ಅಕ್ಷರ ಇದೆ ಅದ್ರ ಮೇಲೆ ರಾಶಿ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ನಿಮ್ ರಾಶಿ ಏನು, ನಕ್ಷತ್ರ ಏನು ಅಂತ ಯಾರು ಕೇಳಿದ್ರೆ, ನನ್ನ ಹೆಸರು ಇದು, ಇದಕ್ಕೆ ಯಾವ ರಾಶಿ ಬರುತ್ತೆ ಅಂತ ಕೇಳುವಂತಹ ಒಂದು ಪದ್ಧತಿ. ಹಾಗಾಗಿ ರಾಶಿ ಮೇಲೆ ಹೆಸರಲ್ಲ, ರಾಶಿ ಮೇಲೆ ಹೆಸರು, ಹೆಸರು ಮೇಲೆ ರಾಶಿ ಅಲ್ಲ. ಒಂದು ಇದನ್ನೇ ನಾವು ಬ್ರೇಕಲ್ಲೂ ಮಾತಾಡ್ತಾ ಇದ್ದಿದ್ದು, ಇತ್ತೀಚಿನ ದಿನಗಳಲ್ಲಿ ಹೆಸರುಗಳನ್ನು ಹುಡುಕೋದೇ ಒಂದು ತಾಪತ್ರಯ ಆಗ್ಬಿಟ್ಟಿದೆ. ಆಮೇಲೆ ಮಗು ಅದು ಕೂಸುಟೋಕ್ಕಿಂತ ಮುಂಚೆ ಕುಲವೇ ಹೋಲಿಸಿದ್ರು ಅನ್ನೋ ರೀತಿಯಲ್ಲಿ ಮಗು ಹುಟ್ಟಿರಲ್ಲ, ಗಂಡ ಹೆಣ್ಣ ಗೊತ್ತಿಲ್ಲ, ಗಂಡ ಆದ್ರೆ ಇಷ್ಟ ಹೆಸರು, ಹೆಣ್ಣು ಮಗು ಆದ್ರೆ ಇಷ್ಟ ಹೆಸರು ಅಂತ ಒಂದು ಲಿಸ್ಟೇ ರೆಡಿ ಮಾಡ್ಕೊಂಡಿರ್ತೀವಿ. ಬಟ್ ಆ ಮಗುವಿನ ಜಾತಕಕ್ಕೆ ಟೈಮಿಗೆ ಬರುವಂತದ್ದು ಅಕ್ಷರಗಳು ಬೇರೆ ಬೇರೆ. ಚೆನ್ನಾಗಿರ್ಲಿ ಸ್ಕೂಲಲ್ಲಿ ಕರೆಯಕ್ಕೆ ಅಂದ್ಕೊಂಡು ಬೇರೆ ಹೆಸರಿಟ್ಬಿಟ್ಟು ಇದಕ್ಕೆ ಒಂದು ಪ್ರಶ್ನೆ ನಿಮ್ದು, 2 ಉತ್ತರ ಕೊಡ್ತೀನಿ ಇದಕ್ಕೆ. ಮೊದಲನೇದಾಗಿ, ಇವತ್ತು ಗೂಗಲ್ ಅಲ್ಲಿ ನೋಡ್ಕೊಂಡು ತುಂಬಾ ಅಪಭ್ರಂಶವಾಗಿರುವಂತ ಹೆಸರುಗಳು, ಅರ್ಥ ಆಯ್ತಲ್ಲ, ಕಿಯಾನ್ಶ್ ಅಂತ ಒಂದು ಹೆಸರು ಇಡ್ತಾರೆ. ಯಾರು ಇಟ್ಕೊಂಡಿದ್ರೆ ಅನ್ಯತಾ ಭಾವಿಸ್ಬೇಡಿ. ಆದ್ರೆ ಸಂಸ್ಕೃತದಲ್ಲಿ ಆ ಕಿಯಾನ್ಶ್ ಅನ್ನೋದಕ್ಕೆ ಯಾವ್ದು ಅರ್ಥ ಇಲ್ಲ. ಅಂಶ ಅಂದ್ರೆ ಅದರ ಒಂದು ಭಾಗ ಅಂತ. ಶಿವಾಂಶ ಅಂತ ಇಟ್ರೆ ಅಥವಾ ರುದ್ರಾಂಶ ಅಂತ ಇಟ್ರೆ ಒಂದು ಅರ್ಥ ಇದೆ. ಶಿವನ ಹೆಸರು, ಶಿವನ ಒಂದು ಅಂಶ ಅನ್ನುವಂತ ರೀತಿಯಲ್ಲಿ. ಕಿಯಾಂಶ ಅಂದ್ರೆ ಏನು? ಕಿಯಾಕಾರನ ಒಂದು ಅಂಶ ಅಂತ ಹೇಳ್ಬೋದು. ಹಾಗೆ ತುಂಬಾ ಅಪಭ್ರಂಶವಾಗಿರುವಂತಹ ಅರ್ಥಗಳು ಇವತ್ತು ಗೂಗಲ್ ಅಲ್ಲಿ ಇದೆ. ಆದ್ರೆ ನಮ್ಮ ಪೂರ್ವಿಕರು ಒಂದು ಮಕ್ಕಳಿಗೆ ಹೆಸರಿಡಬೇಕು ಅಂತಂದ್ರೆ 2-3 ವಿಧಾನ ಪಾಲಿಸೋರು. ಒಂದು, ಸಹಸ್ರನಾಮವನ್ನ ನೋಡಿ ಹೆಸರು. ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಅಂತ ನಮಗೆ ಪ್ರಚಲಿತವಾಗಿರುವಂತ 2 ಸ್ತೋತ್ರಗಳ ಸಂಗ್ರಹ ಇದೆ. ಈ ಸ್ತೋತ್ರಗಳ ಸಂಗ್ರಹದಲ್ಲಿ 1000 ಹೆಸರು ಬರುತ್ತೆ ದೇವಿದು, 1000 ಹೆಸರು ಬರುತ್ತೆ ವಿಷ್ಣುದು. 1000 ಹೆಸರು ಕೊಟ್ರೆ ಯಾರು 4 ಅಥವಾ 2 ಒಂದು ಮಾಡಿ ಇಡ್ಬೋದು. ಹಾಗಾಗಿ ವಿಷ್ಣು ಸಹಸ್ರನಾಮ ನೋಡಿ ಹೆಸರಿಡೋರು. ಪ್ರದ್ಯುಮ್ನ, ಅನಿರುದ್ಧ, ಪುರುಷೋತ್ತಮ ಇದೇ ತರ ಹೆಸರೇ. ಕೃಷ್ಣಮೂರ್ತಿ, ಶ್ರೀನಿವಾಸ ಮೂರ್ತಿ, ವೆಂಕಟೇಶ ಮೂರ್ತಿ ಇದೇ ತರದ ಹೆಸರೇ. ಸಮಾನಾರ್ಥಕ ಪದಗಳು, ಒಂದ್ ದೇವರಿನ ಸಮಾನಾರ್ಥಕ ಪದಗಳು ಅಷ್ಟೇ ಹೆಸರು ಆಯ್ತಲ್ವಾ. ಶಿವ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮದಿಂದ ಹೆಸರಿಡಬಹುದು. ಇದರ ಜೊತೆಗೆ ಇನ್ನೊಂದಿತ್ತು, ಹಿಂದಿನವರ ಹೆಸರನ್ನ ಮಕ್ಕಳಿಗೆ ಇಡೋರು. ಅಂದ್ರೆ ಪೂರ್ವಿಕರ ಹೆಸರು ಮರಿಬಾರದು ಅಂತ. ನಾಳೆ ಈ ಮಗ ಶ್ರಾದ್ದ ಮಾಡ್ಬೇಕಾರೆ ಅವನ ಹೆಸರೇನಿರುತ್ತೋ ಅವ್ರ ತಾತನ ಹೆಸರು ಅದೇ ಇರುತ್ತೆ, ಅಥವಾ ಮುತ್ತಾತನ ಹೆಸರು ಅದೇ ಇರುತ್ತೆ. ಅಂದ್ರೆ ಇದೊಂದು ಸಂಪ್ರದಾಯ. ಹಿಂದಿನವ್ರನ್ನ ನಾವು ಮರಿಬಾರ್ದು. ನಾವು ರಾಜರಲ್ಲೂ ಅದೇ ತರ ನೋಡ್ತೀವಿ. ಅದೇ ಕೃಷ್ಣದೇವರಾಯ, ಮತ್ತೆ ಅವ್ರ ಮೊಮ್ಮಕ್ಕಳಲ್ಲೂ ಕೃಷ್ಣದೇವರಾಯ ಅಂತಿರ್ತಾರೆ. ಈ ತರದನ್ನ ನಾವು ನೋಡ್ತೀವಿ. ಇದು ಒಂದು ವಿಧಾನ. ಇದು ಬಿಟ್ರೆ ಇನ್ನೊಂದು ವಿಧಾನ ಏನು ಅಂದ್ರೆ ಕುಲದೇವರ ಹೆಸರನ್ನ ಇಡೋರು. ಈಗ ಮನೆ ದೇವರು ಕುಲದೇವರು ಒಂದೇ. ಸೊ ಇವಾಗ ಹಾಗಾದ್ರೆ ಒಂದು ನಕ್ಷತ್ರಕ್ಕೆ ಒಂದು ಅಕ್ಷರ ಅಂತ ಬರುತ್ತಲ್ಲ, ಅದರ ಹೆಸರೇನು ಅನ್ನುವಂಥದ್ದು ಕೂಡ. ಒಂದು ಕಾಲದಲ್ಲಿ ಯಾವಾಗ ಈ
ಟೈಮನ್ನು ನೋಡುವಂತಹ ಒಂದು ಪದ್ಧತಿ ಅನ್ನುವಂಥದ್ದು ನಮ್ಮಲ್ಲಿ ಅಷ್ಟು ಗಟ್ಟಿಯಾಗಿರಲಿಲ್ಲ. ಎಲ್ಲರಿಗೂ ಟೈಮಿನ ಆಕ್ಸೆಸ್ ಅನ್ನೋ ಥರದ್ದು ಇರಲಿಲ್ಲ. ಎಲ್ಲರಿಗೂ ಟೈಮ್ ನೋಡೋದಕ್ಕೆ ಬರ್ತಿರ್ಲಿಲ್ಲ. ಒಂದು ಆವ್ರೇಜ್ ಆಗಿ ನೋಡೋರು ಎಲ್ಲರೂ ಅಷ್ಟೇ, ಗೊತ್ತಿತ್ತು ಸೂರ್ಯ ನೆತ್ತಿ ಮೇಲೆ ಬರೋದು ಅಂತ. ಕರೆಕ್ಟಾಗಿ ಹೇಳಿದ್ರಿ. ಅವಾಗ ಏನಾಗ್ತಿತ್ತು, ಆ ಟೈಮನ್ನು ನೋಡೋಕ್ಕೆ ಗೊತ್ತಿದ್ದಂಥವ್ರು ಕೆಲವರು ಜೋಯಿಸ್ರು ಮಾತ್ರ, ಗೊತ್ತಿರೋಂಥವ್ರು ಕಡಿಮೆ ಅದನ್ನ ಯಾಕೆ ಅವ್ರ ಕೆಲಸ ಅದೇ. ಎಲ್ಲ ರೈತಾಪಿ ಜನರು ಒಕ್ಕಲ್ತನ ಮಾಡೋರ್ಗೆಲ್ಲರಿಗೂ ಟೈಮ್ ನೋಡೋದು, ಆ ಗ್ರಹಗಳನ್ನು ಕ್ಯಾಲ್ಕುಲೇಟ್ ಮಾಡೋದು ಬರ್ತಿರ್ಲಿಲ್ಲ. ಆದ ಕಾರಣ ಅವರು ಅವಾಗ ಹೋಗಿ ಇಂತಹ ಸಮಯದಲ್ಲಿ ಮಗು ಆಗಿದೆ ಅನ್ನೋದನ್ನ ಅವರು ನಿಗದಿ ಮಾಡ್ಕೊಂಡ್ರೆ ಅವರು ಒಂದು ಅಕ್ಷರ ಕೊಡೋ